ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರಿ, ಫೋರ್ತ್ ಸೆಮಿಸ್ಟರ್ ಹುಡುಗರಿಗೆ ಇವತ್ತು ಥಿಯರಿ ಎಕ್ಸಾಮಿನೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಸರಿ, ಈಗ ಒಂದು ನಿಮ್ಮದು MCQ ಆನ್ಸರ್ ಏನೇನಿದೆ ಅಂತ ನೋಡ್ಕೊತೀನಿ. ಇವತ್ತು MSN2 ಇತ್ತು, ಸ್ವಲ್ಪ ಎವರೇಜಾಗಿ ಬಂದಿದೆ ಅಂತಂದರೆ ಈಚಕ್ಕೆ ಈಸಿನೂ ಇಲ್ಲ, ಈಚಕ್ಕೆ ಡಿಫಿಕಲ್ಟೂ ಇಲ್ಲ. ಒಂದೊಂದು ಕ್ವಶನ್ ಅಂದರೆ ಎಕ್ಸೆಪ್ಟೆಡ್ ಇರ್ದಂಥದ್ದು ಒಂದೊಂದು ಕ್ವಶನ್ ಬಂದಿದೆ, ಒಂದೊಂದು ಈಸಿನೂ ಕೂಡ ಬಂದುಬಿಟ್ಟಿದೆ. ಓಕೆ, ಎನಿವೆ ಏನಾಗಲಿ, ನಿಮಗೆ MCQ ಆನ್ಸರ್ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಇರಲ್ಲ, ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಓಕೆ, ಸರಿ, ಫಸ್ಟ್ನೇದು 12ನೇದು ಇದೆ ನೋಡಿರಿ, ಅದು ಬಂದುಬಿಟ್ಟು ಕ್ಯಾಟ್ರಲ್ ಸ್ಟೇಜ್ ಅಂತ. ಓಕೆ, ಅದು ಕ್ಯಾಟ್ರಲ್ ಸ್ಟೇಜ್ ಒಳಗೇ ಎಲ್ಲನೂ ಕೂಡ ಇಶ್ಯೂ ಟ್ಯೂಬ್ ಎಲ್ಲನೂ ಕೂಡ ಸೀನ್ ಆಗುತ್ತೆ. ಸರಿ ಸರ್, ನೆಕ್ಸ್ಟ್ ಬಂದುಬಿಟ್ಟು 13ನೇದು ಬಂದುಬಿಟ್ಟು ಮಯೋಪಿ ಅಂತಂದರೆ ನಿಮ್ಗೆ ಗೊತ್ತದೆ, ಹತ್ತಿರ ಇರೋದು ಮೊದಲು ನಿಮಗೆ ಚೆನ್ನಾಗಿ ಕಾಣುತ್ತೆ, ದೂರ ಇರೋದು ಸರಿ ಕಾಣಲ್ಲ. ಅದೇ 13ನೇದು. ನೆಕ್ಸ್ಟ್ 14ನೇದು ಬಂದುಬಿಟ್ಟು ಸಿ ಆನ್ಸರು, ಅಂದರೆ ಹೈಪರ್ಕಲೆಮಿಯಾ, ಅಂದರೆ ಅಕ್ಯೂಟ್ ರಿನಲ್ ಫೇಲ್ಯೂರ್ ಆದಾಗ ಅವ್ರು ಕೇಳಿದ್ರು, ಸೊ ಹಂಗಾಗ್ಬಿಟ್ಟು ಹೈಪರ್ಕಲೆಮಿಯಾ. ನೆಕ್ಸ್ಟು 15ನೇದು ಬಂದುಬಿಟ್ಟು ದ ಮೋಸ್ಟ್ ಕಾಮನ್ ವೈರಲ್ ಇಥಾಲಜಿ ಆಫ್ ಆರ್ಚಿಟಿಸ್ ಬಂದುಬಿಟ್ಟು 15ನೇದು ಇದಲ್ವಾ, ಅದು ಮಮ್ಸ್ ವೈರಸ್. ಓಕೆ, ಅದು ಬೇರೆನೂ ಇರಲ್ಲ ಅಂತಲ್ಲ, ಬೇರೆನೂ ಇರ್ತದೆ, ಬಟ್ ಕಂಪೇರ್ ಟು ಅದರ್ ಮಮ್ಸ್ ವೈರಸ್ ಸ್ವಲ್ಪ ಜಾಸ್ತಿ. ಓಕೆ, ಕಾಮನ್ ಆಗಿ. ನೆಕ್ಸ್ಟು 16ನೇದು ದ ಇಮಿಡಿಯೇಟ್ ಆ್ಯಕ್ಷನ್ ಎ ನರ್ಸ್ ಶುಡ್ ಇಂಪ್ಲಿಮೆಂಟ್ ಆಫ್ಟರ್ ಸ್ಟಾಪಿಂಗ್ ದ ಬರ್ನ್ ಪ್ರೊಸೆಸ್ ಅಂತ ಕೇಳಿದ್ದಾರೆ 16ನೇದು. ಓಕೆ, ನಿಮಗೆ ಯಾವುದೇ ಆಗಲಿ ಮೊದಲು ಫಸ್ಟ್ನೇಗೆ ನಾವು ಏನಾದರೂ ಬರ್ನ್ ಆದ ತಕ್ಷಣ ನಾವು ABCD ಅಂತ ಕೇಳ್ತಂದರೆ ಏರ್ವೇ ABCD ಅಂದರೆ ಏರ್ವೇ ಬ್ರೀತಿಂಗ್ ಟೆಂಪ್ರೇಚರ್. ಆದ್ದರಿಂದ ನೋಡೋದು ಫಸ್ಟ್ನೇದು ಎ ಆನ್ಸರು, ಏರ್ವೇ ಮೇಂಟೆನೆನ್ಸ್. ನೆಕ್ಸ್ಟ್ ದ ಎಕ್ಸಿಬಿಷನ್, ಅದರ 17 ದ ಎಕ್ಸಿಬಿಷನ್ ಆಫ್ ಬ್ರುಡ್ಸ್ಕಿನ್ ಸೈನ್. ಓಕೆ, ನಾವು ಆಳಿಗೆ ಗೊತ್ತಿರೋದು ಬ್ರುಡ್ಸ್ಕಿನ್ ಸೈನ್ ಆಯಿತು, ಇನ್ನೊಂದು ಸೈನ್ ಇದೆ ಅಲ್ವಾ. ಓಕೆ, ಪೇಷಂಟ್ ಯಾವುದರಲ್ಲಿ ನೋಡ್ತು, ಮೆನಿಂಜೈಟಿಸ್ ಅಂತ ಗೊತ್ತು, ಬಟ್ ಕನ್ಫ್ಯೂಷನ್ ಇದ್ದಾರೆ, ಬ್ಯಾಕ್ಟೀರಿಯಾ ಮತ್ತು ಪ್ಯಾರಾಸೈಟಿಸ್ ಅಂತ ಕನ್ಫ್ಯೂಷನ್ ಇರ್ತದೆ, ಬಟ್ ಅದು ಬಂದುಬಿಟ್ಟು ಬ್ಯಾಕ್ಟೀರಿಯಾ ಬಿ. 17B. ಎಷ್ಟು 18 ದ ಮೋಸ್ಟ್ ಕಾಮನ್ ಮ್ಯಾಲಿಗ್ನೆನ್ಸಿ ಅಕ್ಯೂರ್ಡ್ ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಏಡ್ಸ್ ಈಸ್ ಅಂತ ಕೇಳಿದಾರೆ. ಓಕೆ, ನಿಮಗೆ ನೀವು ನೀವು ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೋಬೋದಿತ್ತು ನೀವು. ಓಕೆ, ಅಂದರೆ ನೀವು ಲಿವರು, ಪ್ಯಾಂಕ್ರಿಟೈಟಿಸ್, ಸ್ಟಮಕ್ ಅಂತ ಈ ರೀತಿ ಕೇಳಿದಾಗ ಇದು ಕಾಮನಾಗಿ ಕೇಳಿರ್ತಾರೆ, ಬಟ್ ಕೇಳದೇ ಇದ್ದದ್ದು ಎ ಅಂತ ಕೇಳಿದಾರೆ ಅಂತಂದರೆ ಎ ಹಾಕೊಂಡಿದ್ರೆ ನಿಮ್ಗೆ ಆರಾಮ್ಸೆ ಆನ್ಸರ್ ಕೂಡ ಬರ್ತದೆ. ಅಂದರೆ ಯಾರು ಕೂಡ ಕೇಳಲ್ಲ ಅಂತ ಇದುವರೆಗೂ ಕೂಡ. ಆನ್ಸರ್ 18ನೇದು ಎ. ನೆಕ್ಸ್ಟ್ 19 ಬಂದುಬಿಟ್ಟು, ಓಕೆ 19 ಬಂದುಬಿಟ್ಟು ಯಾವುದು, ವೆನ್ ಎ ಲ್ಯೂಕೋಮಿಯಾ ಈಸ್ ಫೌಂಡ್ ಇನ್ ಎ ರೇಡಿಯೇಷನ್ ಥೆರಪಿ ಪೇಷಂಟ್ಸ್ ಬ್ಲಡ್ ರಿಸಲ್ಟ್ ದ ನರ್ಸ್ ಶುಡ್ ಅಂತ ಕೇಳಿದಾರೆ. ಅಂದರೆ ನೋಡಿರಿ, ಲ್ಯೂಕೋಮಿಯಾ ಜಾಸ್ತಿ ಆಗಿದೆ ಅಂತಂದರೆ ಆಟೋಮೆಟಿಕಾಗಿ ನೀವು ತಿಳ್ಕೊಬೇಕು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತಂದ್ರೆ ಇನ್ನು ಸೈನ್ಸ್ ಕಾಣ್ತಾವೆ. ಸೊ ಹಂಗಾಗ್ಬಿಟ್ಟು ಅದು ಕೂಡ 19ನೇದು ಕೂಡ ಎ. ನೆಕ್ಸ್ಟು ದ ರೆಕಮೆಂಡೆಡ್ ಪ್ರೊಸೀಜರ್ ಫಾರ್ ಓಪನಿಂಗ್ ದ ಏರ್ವೇ ಆಫ್ ಎನ್ ಅನ್ಕಾನ್ಸಿಯಸ್ ಪೇಷಂಟ್ ವಿತ್ ಪಾಸಿಬಲ್ ಸ್ಪೈನಲ್ ಕಾರ್ಡ್ ಇಂಜುರಿ ಈಸ್ ಅಂತ ಕೇಳಿದಾರೆ. ಓಕೆ, 20th ಬಂದುಬಿಟ್ಟು ನೋಡಿರಿ, ಅದು ಕೂಡ ಏನೇ ಆನ್ಸರು. ಓಕೆ, ನೆಕ್ಸ್ಟ್ ಸರಿ ನೆಕ್ಸ್ಟ್ ನೋಡೋಣ. 21 ವೆನ್ ಆ್ಯನ್ ಎಲ್ಡರ್ಲಿ ಪೇಷಂಟ್ ಈಸ್ ಐಡೆಂಟಿಫೈಡ್ ವಿತ್ ಇಂಪ್ಯಾಕ್ಟೆಡ್ ಸೆರೋಮ್ಯಾನ್ ದ ಮೋಸ್ಟ್ ಅಪ್ರೋಪ್ರಿಯೇಟೆಡ್ ಟ್ರೀಟ್ಮೆಂಟ್ ಆಪ್ಷನ್ ಈಸ್ ಅಂತ ಕೇಳಿದರೆ. 21 ಬಂದುಬಿಟ್ಟು ಆನ್ಸರ್ ಬಂದುಬಿಟ್ಟು ಡಿ, ಇನ್ಸ್ಟಲೇಷನ್ ಆಫ್ ಇಯರ್ ಡ್ರಾಪ್ಸ್ ಅಂತ ಆನ್ಸರು. ಓಕೆ, 22 ಬಂದುಬಿಟ್ಟು ಬಿ ಆ್ಯಂಡ್ 23 ಬಂದುಬಿಟ್ಟು ಅದು ಕೂಡ ಡಿ ಆನ್ಸರ್. ಓಕೆ, ಲಾಸ್ಟಿಗೆ ಬಿ, ಸಾರಿ ಡಿ. ಯಾಕಂದರೆ ಅಕ್ಯುಮುಲೇಷನ್ ಆಫ್ ಲಂಗ್ ಅಂತ ಕೇಳಿದೆ. ಯಾನ್ ಅಕ್ಯುಮುಲೇಷನ್ ಲಂಗ್ ಡಿಸಾರ್ಡರ್ ಕಾಸ್ ಡ್ಯೂ ಟು ದಿ ಪ್ರೊಲಾಂಗ್ಡ್ ಎಕ್ಸ್ಪೋಸರ್ ಟು ಕಾಟನ್ ಫೈಬರ್ಸ್ ಅಂತ ನೆನ್ಪಿಡ್ಕೋಬೇಕು, ಅದು ಬಿಸಿನೋಸಿಸ್ ಅಂತ ಬರ್ತದೆ. ಓಕೆ, ಡಿ ಆನ್ಸರು. ಸರಿ, 22ದು ಬಿ. ಸರಿ, ಇನ್ನೊಮ್ಮೆ ಬೇಕಾದ್ರೆ ಆನ್ಸರ್ ಬಿಡ್ತೀನಿ ನೋಡಿರಿ ಅಷ್ಟು ಇನ್ನೊಮ್ಮೆ. ಓಕೆ, 12ನೇದು ಬಂದುಬಿಟ್ಟು ಎ. ಓಕೆ, 13D, 14C, 15B, 16A, 17B, 18A, 19A, 20A, 21D, 22B, 23D. ಸರಿ, ಎಷ್ಟು MCQ ಆನ್ಸರು ಆಲ್ಮೋಸ್ಟ್. ಯಾಕಂದರೆ ಈಸಿ ಇದೆ MCQ ಕ್ವಶನ್ ಅಂತೂ, ಸುಮ್ಮನೆ ಓದಿದರೆ ಅರ್ಥ ಆಗುತ್ತೆ. ಕ್ವಶನ್ಸು ಕೂಡ ಈಸಿ ಕೊಟ್ಟಿದ್ದಾರೆ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಬಂದಿರ್ಬೋದು. ಬರ್ನ್ ಆ್ಯಂಡ್ ಆಂಕೋಲಜಿಯಲ್ಲಿ 10 ಮಾರ್ಕ್ಸ್ ಕೇಳಬೇಕಾಗಿದ್ದು ಕೇಳಿದರೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಥರ ಅಂದರೆ ಡೆಫ್ನೆಸ್ ಬಂದುಬಿಟ್ಟು ಆ್ಯಕ್ಚುಲಿ ENT ಕೇಳ್ತಾನೆ ಅಂತ ಹೇಳಿದ್ರು, ಬಟ್ ಕೆಲವೊಂದಿಷ್ಟು ಕಡೆ ಕೇಳಿದ್ದೇನಪ್ಪ ಅಂದರೆ ನರ್ವಸ್ ಸಿಸ್ಟಮ್ ಒಳಗೆ 10 ಮಾರ್ಕ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಐತೆ ಅಂತ ಹೇಳ್ತಿದ್ರು. ಬಟ್ ನಿಮ್ಮದು 4th ಸೆಮಿಸ್ಟರ್ ಬ್ಯಾಚ್ ಕಡೆ ನಿಮಗೆ ಸೇಮ್ ENT ಒಳಗೆ ಕೇಳುವಂಥದ್ದು ಕ್ವಶನ್ 10 ಮಾರ್ಕ್ಸಿಗೆ ಡೆಫ್ನೆಸ್ ಅಂತ ಕೇಳಿದಾರೆ, ENT ಒಳಗೆ ಕೂಡ ಬಂದದ. ಸರಿ, ಎನಿವೆ ನರ್ವಸ್ ಸಿಸ್ಟಮ್ 5 ಮಾರ್ಕ್ಸ್ ಕೇಳಿದ್ದಾರೆ. ಏನೇ ಆಗಲಿ, ಬರ್ನು ಕೂಡ ಕೇಳಿದರೆ 5 ಮಾರ್ಕ್ಸ್ಗೆ. ಟೋಟಲಿ ಕ್ವಶನ್ ಪೇಪರ್ ಒಂದು ಯಾವ್ರೇಜಾಗಿ ಬಂದೈತೆ, ಪರವಾಗಿಲ್ಲ, ಬೆಟರ್. ಓಕೆ, ನಿನ್ನೆ ಸ್ವಲ್ಪ ಬಯೋಕೆಮಿಸ್ಟ್ರಿ ಸೆಕೆಂಡ್ ಸೆಮಿಸ್ಟರ್ ನೋಡಿದರೆ ಇದು ಇನ್ನೂ ಕೂಡ ಟಫ್ ಇರುತ್ತೆ ಅಂದ್ಕೊಂಡಿದ್ದೆ, ಈಸಿ ಇದೆ. ಸರಿ, ನೀವು ಈಸಿ ಅಂತೂ ಪಾಸ್ ಆಗ್ತೀರಿ, ಯಾಕಂತಂದರೆ ನಿಮ್ಮ MCQ ಆಲ್ಮೋಸ್ಟು 12ಕ್ಕೆ 8 ಆದರೂ ಅಟ್ಲೀಸ್ಟ್ ಎಲ್ಲರೂ ಕೂಡ ಹಾಕಿರ್ತಾರೆ. ರಿಮೈನಿಂಗ್ ಸ್ವಲ್ಪ ಥಿಯರಿ ಒಳಗಂತೂ ನರ್ಸಿಂಗ್ ಮ್ಯಾನೇಜ್ಮೆಂಟಾಗಿ ಕೇಳಿದಾರೆ. ಯಾರೆಲ್ಲ 10 ಮಾರ್ಕ್ಸ್ ಬಂದಲ್ಲಿ ಕೇರ್ ಪ್ಯಾನ್ ಹಾಕಿ ರಿಮೈನಿಂಗ್ 5 ಮಾರ್ಕ್ಸಲ್ಲಿ ನರ್ಸಸ್ ರೂಲರ್ ಬರೋದಿತ್ತಂದರೆ ಪೇಜಸ್ ತುಂಬಿಸಿ ಬಂದಿದ್ದರೆ ಪಾಸ್ ಆಗ್ತಾರೆ, ವರಿಬೇಡ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ, ಬಾಯ್.